ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದು ಶುಕ್ರವಾರ, ಶ್ರಾವಣ ಶುಕ್ರವಾರವಾಗಿದ್ದು, ಹಾಗೆ ಇಂದು ನಮ್ಮ ಮನೆಯಲ್ಲಿ ವೈಭವಲಕ್ಷ್ಮಿ ಪೂಜೆ ಇರುತ್ತೆ ಸಂಜೆ. ಹಾಗೆ ಇಂದು ನಾಗರ ಪಂಚಮಿ ಕೂಡ ಇದೆ. ಹಾಗೆ ಆ ನಾಗರ ಪಂಚಮಿ ಹಬ್ಬ ಹಾಗೂ ವೈಭವಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಹಾಗೆ ಆ ಮಹಾಲಕ್ಷ್ಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಮ್ಮೆಲ್ಲರಿಗೂ ಇರಲಿ ಅಂತ ಕೇಳ್ತಾ ಇದೀಗ ನಾನು ರಾಮಾಯಣವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಸಂಚಿಕೆಯಲ್ಲಿ ಏನಾಗಿತ್ತು ಅಂತ ಹೇಳೋದಾದರೆ, ಅದು 106ನೇ ಸಂಚಿಕೆಯಾಗಿದ್ದು, ಅಂಗದನು ರಾವಣನಿಗೆ ರಾಮರು ಕೊಟ್ಟಂತಹ ಸಂದೇಶವನ್ನು ತಿಳಿಸಿ ಹೇಳಿದ್ದಾನೆ. ಹಾಗೆ ಮುಂದುವರಿದ ಭಾಗ 107ನೇ ಭಾಗ. ಈ ಒಂದು 107ನೇ ಭಾಗದಲ್ಲಿ ಏನಾಗುತ್ತೆ ಅಂತ ನಾನೀಗ ವಿವರಿಸ್ತಾ ಇದ್ದೀನಿ. ಇತ್ತ ಸೀತೆಯ ಬಗ್ಗೆ ಇನ್ನೊಮ್ಮೆ ಯೋಚಿಸಿದ ರಾಮನು ರಾಕ್ಷಸರೆಲ್ಲರನ್ನೂ ಸ್ವಲ್ಪ ಸಮಯದಲ್ಲೇ ಸಂಹರಿಸಿ ಬಿಡಿ ಎಂಬುದಾಗಿ ಆದೇಶಿಸಿದನು. ಆಗ ವಾನರರೆಲ್ಲರೂ ರಾಮ ಮತ್ತು ಲಕ್ಷ್ಮಣರಿಗೆ ಜಯವಾಗಲಿ ಎಂಬುದಾಗಿ ಒಂದೇ ಸ್ವರದಲ್ಲಿ ಕೂಗಿದಾಗ ಲಂಕೆಯು ಆ ಕೂಗಿನ ಅಲೆಗಳಿಂದ ಪ್ರತಿಧ್ವನಿಸಿತು. ನಂತರ ರಕ್ಷಣಾ ಗೋಡೆಗಳನ್ನೇರಿದ ವಾನರರು ಅವುಗಳನ್ನು ಮರಗಳಿಂದ ಮತ್ತು ಬಂಡೆಗಳಿಂದ ಒಡೆಯಲಾರಂಭಿಸಿದರು. ತನ್ನ ಸೈನ್ಯವನ್ನು ವೇಗವಾಗಿ ಮುನ್ನುಗ್ಗುವಂತೆ ರಾಮನು ಆದೇಶಿಸಿದಾಗ ಜೋರಾದ ಕೂಗಾಟದ ನಡುವಿನಲ್ಲಿ ಭೀಕರವಾದ ಯುದ್ಧವೊಂದು ಪ್ರಾರಂಭವಾಯಿತು. ರಾಕ್ಷಸರು ವಾನರರನ್ನು ಗದೆಗಳಿಂದ ಹಾಗೂ ಇತರ ಅಸ್ತ್ರಗಳಿಂದ ಹೊಡೆದಾಗ ವಾನರರು ಅವರನ್ನು ಮರಗಳಿಂದ, ಕಲ್ಲುಗಳಿಂದ, ತಮ್ಮ ನಖಗಳಿಂದ ಮತ್ತು ಹಲ್ಲುಗಳಿಂದ ಎದುರಿಸಿದರು. ರಾವಣನ ಸೈನಿಕರೊಡನೆ ಯುದ್ಧ ಮಾಡುತ್ತಿದ್ದ ವಾನರರ ಬಳಿ ಸರಿಯಾದ ಸಾಧನಗಳಿರಲಿಲ್ಲ. ರಾವಣನ ಸೈನಿಕರ ಬಳಿ ಅತ್ಯಾಧುನಿಕ ಶಸ್ತ್ರಗಳಿದ್ದರೆ ಅವರನ್ನು ಎದುರಿಸುತ್ತಿದ್ದ ವಾನರರ ಬಳಿ ಕೇವಲ ಕಲ್ಮರಗಳು ಹಾಗೂ ಪರ್ವತದ ಶಿಖರಗಳಿದ್ದವು. ಭಗವಾನ್ ರಾಮಚಂದ್ರ ಹಾಗೂ ಲಕ್ಷ್ಮಣರು ಮಾತ್ರ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು. ಆದರೂ ಸೀತಾಮಾತೆಯ ಶಾಪಕ್ಕೆ ಗುರಿಯಾಗಿದ್ದ ರಾವಣನ ಸೈನಿಕರು ವಾನರರು ಕೇವಲ ಕಲ್ಮರಗಳನ್ನೆಸೆಯುವ ಮೂಲಕವೇ ಸುಲಭವಾಗಿ ಕೊಲ್ಲಲ್ಪಡತೊಡಗಿದರು. ಲಂಕೆಯ ರಕ್ಷಣಾ ಗೋಡೆಗಳ ಮೇಲೆ ನಿಂತಿದ್ದ ರಾಕ್ಷಸರು ಶಸ್ತ್ರಗಳಿಂದ ಹಲವಾರು ವಾನರರುಗಳನ್ನು ಛೇದಿಸಿದಾಗ ಮೇಲಕ್ಕೆ ಜಿಗಿದ ಇತರೆ ವಾನರರು ರಾಕ್ಷಸರನ್ನು ನೆಲಕ್ಕೆ ಎಳೆದು ಭೂಮಿಯನ್ನು ರಕ್ತಮಾಂಸದ ಕೆಸರನ್ನಾಗಿರಿಸಿದರು. ಹನುಮಂತನು ಜಂಬುಮಾಲಿಯೊಡನೆ, ಅಂಗದನು ಇಂದ್ರಜಿತುವಿನೊಡನೆ, ನೀಲನು ನಿಕುಂಭನೊಡನೆ ಮತ್ತು ಸುಗ್ರೀವನು ಪ್ರಗಸರನೊಡನೆ ಯುದ್ಧ ಮಾಡಿದಂತೆ ಸಾಮೂಹಿಕ ಸಂಹಾರದಿಂದ ನಿರ್ಮಿತವಾದ ರಕ್ತದ ನದಿಗಳು ಕೊಲ್ಲಲ್ಪಟ್ಟಿದ್ದ ಯೋಧರನ್ನು ಎಳೆದುಕೊಂಡು ಹರಿದವು. ಇಂದ್ರಜಿತುವು ಅಂಗದನನ್ನು ತನ್ನ ಗದೆಯಿಂದ ಹೊಡೆದಾಗ ಆ ಗದೆಯನ್ನು ಕುಶಲತೆಯಿಂದ ಕಿತ್ತುಕೊಂಡ ವಾನರ ಯುವರಾಜನು ಅವನ ರಥವನ್ನು ಅದರಿಂದ ಜಜ್ಜಿದನು. ಜಂಬುಮಾಲಿಯು ಹನುಮಂತನನ್ನು ಈಟಿಯಿಂದ ತಿವಿದಾಗ ರಾಕ್ಷಸರ ರಥದೊಳಗೆ ಹಾರಿದ ವಾಯುಪುತ್ರನು ಅವನನ್ನು ಒಂದು ತೀವ್ರವಾದ ಹೊಡೆತದಿಂದ ಕೊಂದನು. ನಿಕುಂಭನು ನೀಲನನ್ನು ಅನೇಕ ಬಾಣಗಳಿಂದ ಘಾಸಿಗೊಳಿಸಿದಾಗ ಅವನ ಮುರಿದ ರಥದ ಚಕ್ರವನ್ನು ಪ್ರಯೋಗಿಸಿದ ವಾನರ ಶೂರನು ರಾಕ್ಷಸನ ತಲೆಯನ್ನು ಕತ್ತರಿಸುವಲ್ಲಿ ಯಶಸ್ವಿಯಾದನು. ರಾಮ, ಸುಗ್ರೀವ ಮತ್ತು ನಲರು ಹಲವಾರು ರಾಕ್ಷಸರನ್ನು ಕೊಂದರು ಹಾಗೂ ವಾನರರ ಶೂರ ಸೈನ್ಯವು ವೈರಿ ಪಾಳೆಯದಲ್ಲಿ ಅಪಾರ ಹಾನಿಯುಂಟು ಮಾಡಿತು. ಭೀಕರವಾದ ಯುದ್ಧದ ನಡುವೆ ಅಲ್ಲಿ ಇಲ್ಲಿ ಪಕ್ಕನೆ ಹಾರಾಡುತ್ತಿದ್ದ ರಾಕ್ಷಸರ ಮತ್ತು ವಾನರರ ರುಂಡವಿಲ್ಲದ ಮುಂಡಗಳು ಆ ಯುದ್ಧದ ದೃಶ್ಯವನ್ನು ಮತ್ತಷ್ಟು ರುದ್ರ ರಮಣೀಯವನ್ನಾಗಿರಿಸಿದವು. ಕಡೆಗೆ ರಾತ್ರಿಯಾದಾಗ ತಮ್ಮ ಸುತ್ತಲೂ ಇರುವವರನ್ನು ನೀನು ವಾನರನೇ ಎಂಬುದಾಗಿ ಪ್ರಶ್ನಿಸತೊಡಗಿದ ವಾನರರು ವೈರಿ ಎಂದು ಗುರುತಿಸಲ್ಪಟ್ಟವರ ಮೇಲೆ ಘಾತುಕ ಯುದ್ಧೋತ್ಸಾಹದಿಂದ ಆಕ್ರಮಿಸಿದರು. ಯುದ್ಧದುದ್ದಕ್ಕೂ ಉಭಯ ಪಕ್ಷದವರು ಭಾರೀ ಹಾನಿಯನ್ನು ಅನುಭವಿಸಿದರು. ಸುವರ್ಣ ಕವಚವನ್ನು ಧರಿಸಿದ ರಾಕ್ಷಸರು ಹೆಚ್ಚು ಸ್ಪಷ್ಟವಾಗಿ ಕಾಣುವಂತಿದ್ದರು ಹಾಗೂ ರಾತ್ರಿಯ ಹೊತ್ತಿನಲ್ಲಿ ಹೆಚ್ಚು ಕ್ರಿಯಾಶೀಲರಾಗುವುದು ಅವರ ಸ್ವಭಾವವಾಗಿತ್ತು. ಹೀಗೆ ರಾಕ್ಷಸರ ಗುಂಪುಗಳು ಮತ್ತು ರಾಮನನ್ನು ತೀವ್ರವಾದ ಉತ್ಸಾಹದಿಂದ ಕತ್ತಲಿನಲ್ಲಿ ಆಕ್ರಮಿಸಿದಾಗ ಅವರ ಜೋರಾದ ಗರ್ಜನೆಯು ಒಂದು ಗೊಂದಲವಾದ ಶಬ್ದವನ್ನು ಸೃಷ್ಟಿಸಿತು. ದೈತ್ಯವಾನರರಾದ ಗೋಲಂಗುಲ ಒಂದು ಕಡೆ ಹಾಗೂ ಜಾಂಬವಂತನ ತಮ್ಮನಾದ ಧೂಮ್ರ ಇನ್ನೊಂದು ಕಡೆ ಬೆಂಬಲಿಸುತ್ತಿರುವಂತೆ ರಾಮನು ಮಹಾಪಾಶ್ವ, ಮಹೋದರ, ಶುಕ,
ಸಾರಣ ಮತ್ತು ಇನ್ನಿಬ್ಬರು ರಾಕ್ಷಸರನ್ನು ರಾತ್ರಿಯನ್ನು ಬೆಳಗಿಸಿದ 6 ಚಿನ್ನದ ಬಾಣಗಳಿಂದ ತಿವಿದನು. ನಂತರ ಆ 6 ರಾಕ್ಷಸರು ರಕ್ಷಣೆಗಾಗಿ ಓಡಿದಾಗ ಇಂದ್ರಜಿತುವಿನ ರಥವನ್ನು ಜಜ್ಜಿದ ಅಂಗದನು ಅವನ ಸಾರಥಿಯನ್ನು ಕೊಂದನು. ಘಾಸಿಗೊಂಡ ಇಂದ್ರಜಿತುವು ತನ್ನ ಶಿಥಿಲಗೊಂಡಿದ್ದ ರಥವನ್ನು ತ್ಯಜಿಸಿ ಅದೃಶ್ಯನಾದನು. ಇದನ್ನು ಕಂಡ ದೇವತೆಗಳು ಹಾಗೂ ಋಷಿಗಳೆಲ್ಲರೂ ಕೋಪಗೊಂಡು ಆಕಾಶದಲ್ಲಿ ಅದೃಶ್ಯನಾಗುಳಿದ ಇಂದ್ರಜಿತುವು ಸರ್ಪಾಸ್ತ್ರಗಳ ಸುರಿಮಳೆಗೈದನು. ಬ್ರಹ್ಮದೇವನ ವರದಿಂದ ಶಕ್ತಗೊಂಡಿದ್ದ ಆ ಸರ್ಪ ಬಾಣಗಳು ರಾಮ ಮತ್ತು ಲಕ್ಷ್ಮಣರನ್ನು ಗಟ್ಟಿಯಾಗಿ ಬಂಧಿಸಿದವು. ಇಂದ್ರಜಿತುವಿನ ಸರ್ಪಬಾಣಗಳಿಂದ ಅಲುಗಾಡಲಾಗದ ಅವರು ಅಂಗದ, ನೀಲ, ಹನುಮಂತರ ನೇತೃತ್ವದಲ್ಲಿದ್ದ 10 ಪ್ರಮುಖ ವಾನರರನ್ನು ಇಂದ್ರಜಿತುವನ್ನು ಹುಡುಕಲು ಕಳುಹಿಸಿದರು. ಆದರೆ ಅದೃಶ್ಯನಾಗಿದ್ದ ಇಂದ್ರಜಿತುವು ಆಕಾಶಕ್ಕೆ ಹಾರಿ ಎಲ್ಲ ದಿಕ್ಕುಗಳಲ್ಲಿ ಶೋಧಿಸಿದ್ದ ವಾನರರನ್ನು ಅಗಣಿತ ಬಾಣಗಳಿಂದ ತಿವಿದನು. ಅದೇ ಸಮಯದಲ್ಲಿ ಅವನು ರಾಮ ಮತ್ತು ಲಕ್ಷ್ಮಣರನ್ನು ಅದೆಷ್ಟು ಬಾಣಗಳಿಂದ ಛೇದಿಸಿದನೆಂದರೆ ಅವರ ದೇಹಗಳನ್ನು ಸಂಪೂರ್ಣವಾಗಿ ಆವರಿಸಿದ ಗಾಯಗಳಿಂದ ರಕ್ತವು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಆಗ ಇಂದ್ರಜಿತುವು ರಾಮ ಮತ್ತು ಲಕ್ಷ್ಮಣರೇ, ಇಂದ್ರನು ಕೂಡ ನನ್ನನ್ನು ನೋಡಲಾರ, ಇನ್ನು ಬೇರೆಯವರ ಬಗ್ಗೆ ಹೇಳುವುದೇನಿದೆ? ಈಗ ನನ್ನ ಮೊನಚಾದ ಬಾಣಗಳ ಸತತವಾದ ಸುರಿಮಳೆಯಿಂದ ನಿಮ್ಮಿಬ್ಬರನ್ನು ಯಮಲೋಕಕ್ಕೆ ರವಾನಿಸುವುದರಲ್ಲಿ ನನಗೆ ಬಹಳ ಸಂತೋಷವಾಗುವುದು ಎಂಬುದಾಗಿ ಘೋಷಿಸಿದನು. ಸ್ನೇಹಿತರೆ, ರಾಮಾಯಣದ 107ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.